ಒಂದು ಇರುವೆಯನ್ನು ಹಾಕಿ ಗಂಟು ಕಟ್ಟಿ ಅನುಭವ ಮಂಟಪಕ್ಕೆ ಕಳಿಸಿ, ಇದನ್ನು ಪ್ರಭುದೇವ್ರ ಕೈಯಾಗ ಕೊಡು, ಕರಿಯಾಗಿ ಕಳಿಸ್ಯಾರಲ್ಲ, ಇದನ್ನು ಪ್ರಭುದೇವ್ರ ಕೈಯಾಗ ಕೊಡ್ರಿ, ತಿಳಿಯುತ್ತದೆ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಬಂದ್ರನು ಗಟ್ಟಿವಾಳಯ್ಯನವರು ಅಂತಂದ್ರೆ ಬಂದಿಲ್ಲ, ಒಂದು ಕಳಿಸಿದ್ದಾರೆ. ಏನದು ಅಂತ ಹಿಂಗೆ ಬಿಚ್ಚಿ ನೋಡ್ತಾರ, ಏನಿದು? ಒಂದು ಬಟ್ಟಿವಿ ಒಳಗೆ ಒಂದು ಇಡ್ಲಿ ಇಟ್ಟು ಒಂದು ಇರುವಿ ಇಟ್ಟು ಹಿಂಗೆ ಗಂಟು ಕಟ್ಟಿ ಕಳಿಸ್ಯಾರ, ಏನಿರ್ಬೋದು? ಎಷ್ಟೋ ಜನರಿಗೆ ಅದು ಯಕ್ಷ ಪ್ರಶ್ನೆ ಆಯಿತು, ಅದು ಬೆಡಗಾಯಿತು. ಅದು ಏನೂ ತಿಳಿದೇ ಇರುವಂತಹ ಸಂದರ್ಭದೊಳಗೆ ಈ ಚನ್ನಬಸವಣ್ಣ ಹೇಳ್ತಾನೆ, ಅದನ್ನು ಬಿಡಿಸಿ ಆ ಬಟ್ಟೆ, ಅದಕ್ಕೆ ಅರಿವೆ ಅಂತಾರಲ್ಲ, ಬಟ್ಟೆ ಅರಿವೆ, ಅರಿವು ಇದ್ದಲ್ಲಿ ಇರುವೆ ಅಂತ. ಅರಿವು ಇದ್ದಲ್ಲಿ ನಾನು ಇರುವೆ. ಈಗ ನಾ ಎಲ್ಲಿದ್ದೀನಿ ಅಂತಂದ್ರೆ ಅರಿವೆಯ ವಿಚಾರದಲ್ಲಿನೇ ಇದ್ದೇನೆ ಹೊರತಾಗಿ ಅದನ್ನ ಅನುಭವ ಮಂಟಪದೊಳಗೆ ಮಾಡ್ಬೇಕಂತಿಲ್ಲ. ಅದು ನನ್ನ ಮನೆಯೊಳಗೆ ನಡೆದು ಬಿಟ್ಟೈತಿ, ನಿಮ್ದು ಆ ಕಡೆ ನಡೀಲಿ ಅಂತ. ಅರಿವು ಇದ್ದಲ್ಲಿ ಇರುವೆ. ಹೀಗೆ ಆ ಅನುಭವ ಮಂಟಪಕ್ಕೆ ಯಾವುದು ತಿಳಿಯಂಗಿಲ್ಲಲ್ಲ ಅದನ್ನು ತಿಳಿಸಿಕೊಡ್ತಿದ್ದ ಚನ್ನಬಸವಣ್ಣ. ಪ್ರಭುದೇವರಿಗೆಲ್ಲ ತಿಳಿತಿತ್ತ ಕರೆ, ಆದರೂ ಸಹಿತ ಚನ್ನಬಸವಣ್ಣನನ್ನ ಸ್ವಲ್ಪ ಹಿಂಗ ಎಂತಾತದ ಅನ್ನೋದನ್ನು ತೋರಿಸ್ಬೇಕಂತ ಹೇಳಿ ಹಂಗ ಮಾಡ್ತಿರ್ಬೇಕು ಅಂತ ಅನಿಸುತ್ತೆ. ಆ ಚನ್ನಬಸವಣ್ಣಂತನ ಊರೊಳಗಿದ್ದರೆ ಉಪಾಧಿಕನೆಂಬರು. ಈ ಊರಾಗಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಜನಗಳು ಏನಂತಾರಂತಂದ್ರೆ, ಈ ಉಪಾಧಿಕ ಅಂತಂದ್ರೆ ಧರ್ಮದ ವಿಷಯವಾಗಿ ಚರ್ಚೆ ಮಾಡ್ತಕ್ಕಂತಹ ವ್ಯಕ್ತಿ, ಆತನಿಗೆ ಉಪಾಧಿಕ ಅಂತಾರೆ. ಧರ್ಮದ ವಿಚಾರವಾಗಿ ಚಿಂತನೆ ಮಾಡ್ತಕ್ಕಂಥವನು. ಇನ್ನೊಂದು ಅರ್ಥ ಅಂತಂದ್ರೆ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥವನು. ಮತ್ತೊಂದು ವಿಚಾರ ಅಂತಂದ್ರೆ ತೋರಿಕೆಯ ವೇಷವನ್ನು ತೊಟ್ಟಿರ್ತಕ್ಕಂಥವನು. ಹೀಗೆ ಉಪಾಧಿಕ ಅನ್ನೋದಕ್ಕೆ ನಾನಾ ಥರದ ಅರ್ಥಗಳ ಆಗ್ತವೆ. ಆತನಿಗೆ ಕುಟುಂಬದ ಚಿಂತಕ ಅಂತ ಅನ್ಬಹುದು, ಧರ್ಮದ ಚಿಂತಕ ಅಂತ ಅನ್ಬಹುದು, ಆತನಿಗೆ ತೋರಿಕೆಯ ವೇಷಧಾರಿ ಅಂತ ಅನ್ಬಹುದು. ಏನಾದರೂ ಒಂದು ಮಾತನ್ನು ಆಡೇತಿರ್ತಾರೆ ಊರಾಗಿದ್ರೆ ಹೀಗೇನಾದರೂ ಮಾತಾಡ್ತಾರ, ಊರಾಗಿ ಇಡೋದೇ ಬೇಡ ಅಂಥೇಳಿ ಆ ಮನುಷ್ಯ ಏನಾದರೂ ಊರು ಬಿಟ್ಟ ಅಡವಿಗೆ ಹೋಗಿಬಿಟ್ರೆ ಅದೇನ್ರಿ ಪ್ರಾಣಿ ಅಡವ್ಯಾಗ ಹೋಗೈತಿ. ಊರಾಗಿದ್ರೂ ಒಂದು ಮಾತು, ಊರಾಗ ಮಾತು ಬರ್ತಾವಂತೇಳಿ ಊರು ಬಿಟ್ಟು ಹೋದರೆ ಅಡವ್ಯಾಗ ಐತ್ರಿ, ಅದು ಪ್ರಾಣಿ ಇದ್ದಂಗದ. ಊರಾಗಿರ್ಬೇಕಿಲ್ಲ ಮನುಷ್ಯರಿದ್ದಂಗೆ, ಪ್ರಾಣಿ ಇದ್ದಂಗೆ ಅಡವ್ಯಾಗದ. ಅಲ್ಲೂ ಕೂಡ ಒಂದು ಮಾತು, ಹೊನ್ನು ಬಿಟ್ಟರೆ ದರಿದ್ರನೆಂಬರು. ಬ್ಯಾಡಪ್ಪ ಇದೆಲ್ಲ ವೈಭವ, ಇದರೊಳಗೆ ಏನೂ ಸುಖ ಇಲ್ಲ ಅಂತ ಬಿಟ್ರೆ ದರಿದ್ರ. ಅದೇನ್ರಿ ನಿರ್ಗತಿಕ ಬಡವ, ಏನೂ ಇಲ್ಲ, ಬಟಾ ಬೈಲ್ ಅಂತ. ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು. ಬ್ಯಾಡ ಅದನ್ನು ಮುಟ್ಟೋದು, ಅದನ್ನು ಮಾತಾಡಿಸೋದು, ಅದರ ಸಹವಾಸ ಬ್ಯಾಡ ಅಂತ ದೂರ ಇದ್ರೆ ಬಹುಶಃ ಅವ ನಪುಂಸಕನೇ ಆಗಿರಬೇಕು, ಅದಕ್ಕೆ ಬಿಟ್ಟಿರಬೇಕು ಅಂತ ಮಾತಾಡ್ತಕ್ಕಂಥ. ಮೌನಿ ಆತಡೆ ಮೂಕನೆಂಬರು. ಬೇಡ ಬೇಡಪ್ಪ ಏನಾರ ಮಾತಾಡಿದ್ರೆ ಸಮಸ್ಯೆಗಳು ಬರ್ತಾವಂತ ಹೇಳಿ ಮೌನದಾಗಿದ್ರೆ ಮೂಕಿದ್ದಂಗೆ ಕಾಣ್ತೈತೆ, ಅವನಿಗೆ ಬಾಯಿ ಇದ್ದಂಗೆ ಕಾಣೋದಿಲ್ಲ ಅಂತ. ನಾನೊಬ್ಬ ಸ್ವಾಮಿಗಳ ಮೌನವನ್ನು ಬಿಡಿಸಿದ್ದೆ. 32 ವರ್ಷ ಮೌನಿದ್ರು ಅವರು. 32 ವರ್ಷ ಮೌನಿದ್ರು. ಆ 32 ವರ್ಷದ ಮೌನಿಯ ಮೌನವನ್ನು ಬಿಡಿಸಿದೆ. ಇಡೀ ನಾಡಿನ ಜನ ಮೂಕದಾರವರು, ಅದಕ್ಕೆ ಮಾತಾಡಕ್ಕೆ ಬರಂಗಿಲ್ಲ, ಸುಮ್ಮನೆ ಇದೆ ಹಂಗ್ರಿ, ನಾವಂತೂ ನೋಡೇ ಇಲ್ಲ. 20 ವರ್ಷ ಆತನ್ನವ್ರು ಯಾರು, 30 ವರ್ಷ ಆತನ್ನವ್ರು ಯಾರು ಹಿಂಗಿದ್ರು. ನನಗೆ ಗೊತ್ತಿತ್ತು ಅವ್ರು ಮಾತಾಡ್ತಾರಂತ ಹೇಳಿ, ಯಾಕಂದ್ರೆ ಗೊತ್ತಾಗ್ತಿತ್ತು. ಅವ್ರನ್ನ ಮೌನ ಬಿಡಿಸಿದೆ ನಾನು 32 ವರ್ಷದ ನಂತರದಲ್ಲಿ. ಆ ಮೌನ ಬಿಟ್ಟಂಥ ಸಂದರ್ಭದಲ್ಲಿ ಮಾತೂ ಬರಲಿಲ್ಲ ಆ ಸ್ವಾಮಿಗಳಿಗೆ. ನಂತರದಲ್ಲಿ ವರ್ಷದ ನಂತರದಲ್ಲಿ ಮಾತಾಡಿದ್ರು. ಮಣ್ಣೆ ಲಿಂಗದೊಳಗಾದರು, ಲಕ್ಕುಂಡಿ ಒಳಗಿದ್ರು ಅವರು. ಮೂಕ ಅಂತ ಅವ್ರಿಗೆ ಅನ್ನೋದು ಈ ವಚನದ ವಿಚಾರವನ್ನು ನೋಡಿಕೊಂಡಾಗ ಸತ್ಯ ಅಂತ ಅನ್ಸುತ್ತೆ. ಮೌನಿ ಆದಡೆ ಮೂಕನೆಂಬರು. ಮಾತನಾಡಿದರೆ ಮೂಕಂತರ ತಡಿ ಅಂತ ಮಾತಾಡಕ್ಕೆ ಹತ್ತಿದ್ರೆ ಜ್ಞಾನಿಗೆ ಕೈಯ ಮಾತೆಂಬರು. ಜ್ಞಾನಿಗಳಿಗೆ ಎದಕ್ಕೆ ಬೇಕ್ರಿ ಇವೆಲ್ಲ ಮಾತುಗಳು? ಸುಮ್ಮನ ಬ್ರಹ್ಮವನ್ನು ಅರಿದೇಹರೆ ಸುಮ್ಮನೆ ಇರಬೇಕು ಅನ್ನುವಂತಹ ಕೆಲವು ವಿಚಾರಗಳನ್ನು ಹೇಳಿ ಎಲ್ಲ ತಿಳ್ಕೊಂಡಿದ್ರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು. ಯಾಕೆ ಮಾತಾಡಬೇಕು? ಸುಮ್ಮನೆ ಇದ್ರೂ ಕಷ್ಟ, ಮಾತಾಡಿದ್ರೂ ಕಷ್ಟ.
ನಿಜವನಾಡಿದರೆ ನಿಷ್ಠುರಿ ಎಂಬರು. ಇದ್ದಂಗ ಮಾತಾಡಿದ್ರ, ಸತ್ಯವನ್ನೇ ಮಾತಾಡಿದ್ರ ಅವ ನಿಷ್ಠುರಿ ಅದನ್ರಿ, ಅವನಿದ್ರಿಗೆ ಹೇಳೋದು ಬೇಡ ಕೇಳೋದು ಬೇಡ, ಅದು ಹೌದಲ್ಲ. ಸಮತೆಯ ನುಡಿದರೆ ಅಂಜುವನೆಂಬರು. ನಿಷ್ಠುರ ಮಾತುಗಳನ್ನು ಇವರು ಸೇರೋದಿಲ್ಲ ಅಂತೇಳಿ ತಿಳ್ಕೊಂಡು ಹೆಂಗೆ ಬರ್ತದ ಹಂಗ